ಓಂ ಶಾಂತಿ. ಮುರಳಿ ದಿನಾಂಕ 14/10/87 ಇಸ್ವಿದು 87 ब्राह्मण जीवन बाप से सर्व संबंध अनुभव करने की जीवन है. ಈ ಒಂದು ಲೈಫ್ ಏನಿದೆ, ಬ್ರಾಹ್ಮಣ ಲೈಫ್, ತಂದೆಯ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಅನುಭವ ಮಾಡತಕ್ಕಂಥ ಒಂದು ಲೈಫ್ ಆಗಿದೆ. आज बाप दादा अपने अनेक बार मिलन मनाने वाले, अनेक कल्पों से मिलने वाले बच्चों से फिर से मिलन मनाने के लिए आए हैं. ಇವತ್ತು ಬಾಪ್ ದಾದಾರವರು ತಮ್ಮ ಅನೇಕ ಬಾರಿ ಮಿಲನ ಮಾಡತಕ್ಕಂಥ ಮಕ್ಕಳು, ಅನೇಕ ಕಲ್ಪಗಳಿಂದ ಮಿಲನ ಮಾಡತಕ್ಕಂಥ ಮಕ್ಕಳು, ಇಂತಹ ಮಕ್ಕಳೊಂದಿಗೆ ಮಿಲನ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ. यह अलौकिक अव्यक्त मिलन भविष्य स्वर्ग युग स्वर्णिम युग में नहीं हो सकता है. ಈ ಸಂಗಮ ಯುಗದಲ್ಲಿ ಏನು ಈ ಒಂದು ಮಿಲನ ಇದೆ, ಈ ಒಂದು ಮಿಲನ ಬಾಬಾ ಹೇಳ್ತಿದ್ದಾರೆ ಅಲೌಕಿಕ ಮಿಲನ, ಅವ್ಯಕ್ತ ಮಿಲನ ಭವಿಷ್ಯದಲ್ಲಿ ಸ್ವರ್ಣಿಮ ಯುಗದಲ್ಲಿ ಕೂಡ ಇರೋದಿಲ್ಲ. ಸ್ವರ್ಗದಲ್ಲಿ ಕೂಡ ಈ ಒಂದು ಮಿಲನ ಆಗೋದಿಲ್ಲ. ಅಲ್ಲಿ ಬಲೆ ದೇವತೆಗಳ ಮಿಲನ ಆಗುತ್ತೆ, ಆದರೆ ಪರಮಾತ್ಮನ ಮಿಲನ ಅಲ್ಲಿ ಆಗೋದಿಲ್ಲ. सिर्फ इस समय ही इस विशेष युग का वरदान है. ಕೇವಲ ಈ ಸಮಯದಲ್ಲಿ ಈ ಒಂದು ವಿಶೇಷ ಯುಗಕ್ಕೆ ವರದಾನ ಇದೆ. बाबा और बच्चों के मिलने का, इसलिए इस युग का नाम है संगम युग. ತಂದೆ ಮತ್ತು ಮಕ್ಕಳ ಭೇಟಿ ಆಗ್ತಕ್ಕಂಥ ಒಂದು ಸಮಯ, ಅದರಿಂದ ಈ ಒಂದು ಯುಗದ ಹೆಸರೇ ಆಗಿದೆ ಸಂಗಮ ಯುಗ. ಈ ಒಂದು ಯುಗದ ಹೆಸರೇ ಆಗಿದೆ ಸಂಗಮ ಯುಗ. ಅರ್ಥಾತ್ ಮಿಲನ್ ಮನಾನೆ ಕಾ ಯುಗ ಹೇ, ಅಂದರೆ ಇದು ಮಿಲನವನ್ನು ಆಚರಿಸ್ತಕ್ಕಂಥ ಒಂದು ಯುಗ. ಐಸಾ ಯುಗ ಮೇ ಐಸಾ ಶ್ರೇಷ್ಠ ಮಿಲನ್ ಮನಾನೆ ಕೆ ವಿಶೇಷ ಪಾರ್ಟ್ದಾರಿ ಆಪ್ ಆತ್ಮಯೇ ಹೋ. ಇಂತಹ ಒಂದು ಯುಗದಲ್ಲಿ ಈ ರೀತಿ ಶ್ರೇಷ್ಠ ಮಿಲನವನ್ನು ಆಚರಣೆ ಮಾಡತಕ್ಕಂಥ ವಿಶೇಷ ಪಾತ್ರಧಾರಿಗಳು ತಾವು ಆತ್ಮಗಳು ಆಗಿದ್ದೀರಿ. ಬಾಪ್ दादा भी ऐसे कोटों में कोई श्रेष्ठ भाग्यवान आत्माओं को देख हर्षित होते हैं और स्मृति दिलाते हैं. ಬಾಪ್ ದಾದಾರವರು ಈ ರೀತಿ ಕೋಟಿನಲ್ಲಿ ಕೆಲವರಲ್ಲಿ ಕೆಲವರು ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳನ್ನು ನೋಡಿಬಿಟ್ಟು ಖುಷಿ ಆಗ್ತಾ ಇದ್ದಾರೆ ಮತ್ತು ಸ್ಮೃತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದಿ ಸೆ ಅಂತ್ಯ ತಕ್ ಕಿತನಿ ಸ್ಮೃತಿಯ ದಿಲಾಯಿ ಹೇ. ಆದಿಯಿಂದ ಅಂತ್ಯದವರೆಗೂ ಎಷ್ಟು ಸ್ಮೃತಿಗಳನ್ನು ತಂದುಕೊಟ್ಟಿದ್ದೀರಿ. ಯಾದ್ ಕರೋತೋ ಲಂಬಿ ಲಿಸ್ಟ್ ನಿಕಲ್ ಆಯೇಗಿ. ನೀವು ನೆನಪು ಮಾಡಿಕೊಂಡ್ರೆ ಬಹಳಷ್ಟು ದೊಡ್ಡ ಲಿಸ್ಟ್ ಬರುತ್ತೆ. ಇತನಿ ಸ್ಮೃತಿಯ ದಿಲಾಯಿ ಹೇ ಜೋ ಆಪ್ ಸಭಿ ಸ್ಮೃತಿ ಸ್ವರೂಪ್ ಬನ್ ಗಯೇ ಹೋ. ಇಷ್ಟೊಂದು ಸ್ಮೃತಿಗಳನ್ನು ತರಿಸ್ಕೊಟ್ಟಿದ್ದಾರೆ, ಆ ಸ್ಮೃತಿಗಳನ್ನು ಮಾಡಿಕೊಂಡಿದ್ದೆ ಆದರೆ ತಾವು ಸ್ಮೃತಿ ಸ್ವರೂಪರು ಆಗ್ಬಿಡ್ತೀರಾ. भक्ति में आप स्मृति स्वरूप आत्माओं का यादगार रूप में भक्त भी हर समय स्मरण करते रहते हैं. ಭಕ್ತಿ ಮಾರ್ಗದಲ್ಲಿ ತಾವು ಸ್ಮೃತಿ ಸ್ವರೂಪ ಆತ್ಮಗಳನ್ನು ನೆನಪಿನಾರ್ಥ ರೂಪದಲ್ಲಿ ಭಕ್ತರು ಪ್ರತಿಯೊಂದು ಸಮಯ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂದರೆ ಈ ಸಂಗಮಯದಲ್ಲಿ ಯಾರೆಲ್ಲ ನಾವು ಮಿಲನ ಮಾಡಿ ಹೋಗಿದ್ದೀವಿ, ಈ ಒಂದು ಆತ್ಮಗಳನ್ನು ಅವರು ಕೂಡ ಸ್ಮೃತಿ ಮಾಡ್ಕೊತಾರೆ. आप स्मृति स्वरूप आत्माओं का हर कर्म की विशेषता का स्मरण करते रहते. ತಾವು ಸ್ಮೃತಿ ಸ್ವರೂಪ ಆತ್ಮಗಳ ಪ್ರತಿಯೊಂದು ಕರ್ಮದ ವಿಶೇಷತೆ ಸ್ಮರಣೆ ನಡೀತಾ ಇರುತ್ತೆ, ಮಾಡ್ತಾ ಇರ್ತಾರೆ. ಭಕ್ತಿ ಕಿ ವಿಶೇಷತಾ ಹಿ ಸ್ಮರಣ ಅರ್ಥಾತ್ ಕೀರ್ತನ್ ಕರ್ನ ಹೇ. ಭಕ್ತಿಯ ಒಂದು ವಿಶೇಷತೆ ಸ್ಮರಣೆ ಮತ್ತು ಕೀರ್ತನೆಗಳನ್ನು ಮಾಡೋದೇ ಇರುತ್ತೆ. ಸ್ಮರಣ ಕರ್ತೆ ಕರ್ತೆ ಮಸ್ತಿ ಮೇ ಕಿತ್ನಾ ಮಗನ್ ಹೋ ಜಾತೆ. ಸ್ಮರಣೆ ಮಾಡ್ತಾ 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 ಅದರಲ್ಲೇ ಏನಾಗ್ಬಿಡ್ತಾರೆ, ಮಗ್ನರಾಗೋಗ್ಬಿಡ್ತಾರೆ. ಅಲ್ಪ ಕಾಲ ಕೆ ಲಿಯೆ ಉನ್ಹೋಂಕೋ ಭಿ ಅವ್ರ ಕೊಯ್ ಸುದ್ದ ಬುದ್ಧ ನಹಿ ರಹತಾ ಹೈ. ಅಂದರೆ ಆ ಒಂದು ಇದರಲ್ಲಿ ಮುಳುಗಿರುವಾಗ, ಭಕ್ತಿಯಲ್ಲಿ ಭಾವಪರವಶರಾಗಿ ಮುಳುಗಿರೋ ಸಮಯದಲ್ಲಿ ಅವ್ರಿಗೆ ಬೇರೆ ಇನ್ನೇನೂ ಇರೋದಿಲ್ಲ ಅಂತಾರೆ. ಕೇವಲ ಭಕ್ತಿನಲ್ಲೇ ಇರ್ತಾರೆ. ಸ್ಮರಣ ಕರ್ತೆ ಕರ್ತೆ ಉಸ್ಮೆ ಖೋ ಜಾತೆ. ಸ್ಮರಣೆ ಮಾಡ್ತಾ ಮಾಡ್ತಾ ಅದರಲ್ಲೇ ತಲ್ಲೀನರಾಗಿಬಿಡ್ತಾರೆ. ಅರ್ಥಾತ್ ಲವ್ಲೀನ್ ಹೋ ಜಾತೆ. ಅದೇ ಇದನ್ನಲ್ಲೇ ಭಕ್ತಿಯ ಭಾವಪರವಶರಾಗಿ ಮುಳುಗೋಗಿರ್ತಾರೆ.
तो ये अल्पकाल का अनुभव उन आत्माओं के लिए कितना प्यारा न्यारा होता है. ಬಾಬಾ ಹೇಳ್ತಾರೆ, ಈ ಅಲ್ಪಕಾಲದ ಅನುಭವ ಆ ಆತ್ಮಗಳಿಗೆ ಅಂದರೆ ಭಕ್ತ ಆತ್ಮಗಳಿಗೆ ಎಷ್ಟೊಂದು ಪ್ರಿಯವಾಗಿ ಮತ್ತು ಅಲಿಪ್ತವಾಗಿ ಅನಿಸುತ್ತೆ. ये क्यों होता है, ಇದು ಯಾಕಾಗತ್ತೆ? क्योंकि जिन आत्माओं की स्मरण करते हैं ये आत्माएं स्वयं भी बाबा का स्नेह में सदा लवलीन रही है ना. ಇದು ಯಾಕಾಗತ್ತೆ ಅಂತಂದರೆ, ಯಾವ ಆತ್ಮಗಳನ್ನು ಭಕ್ತರು ಸ್ಮರಿಸ್ತಾ ಇದ್ದಾರೆ ಆ ಆತ್ಮಗಳು ಸ್ವಯಂ ತಂದೆಯ ಸ್ನೇಹದಲ್ಲಿ ಲವಲೀನವಾಗಿದ್ರಲ್ವಾ, ಅಂದರೆ ಸಂಗಮಯುಗದಲ್ಲಿ. ಅದರಿಂದ ಅವರು ಆ ರೀತಿ ಮಾಡ್ತಾರೆ. बाप की भी सर्व प्राप्तियों में सदा खोई हुई रही, इसलिए ऐसी आत्माओं का स्मरण करने से भी उन भक्तों का अल्पकाल के लिए आप वरदानी आत्माएं द्वारा अंजलि के रूप में अनुभूति प्राप्ति हो जाते हैं. ನೋಡಿ, ನಾವಿಲ್ಲಿ ಸಂಗಮಯುಗದಲ್ಲಿ ಸರ್ವ ಪ್ರಾಪ್ತಿಗಳಿಂದ ಅನುಭವ ಮಾಡ್ತಾ ಇದರಲ್ಲಿ ಅನುಭವಗಳ ಗಣಿಯಲ್ಲಿ ಇರೋದ್ರಿಂದ ಮುಳುಗಿರೋದ್ರಿಂದ ಇಂತಹ ಆತ್ಮಗಳನ್ನು ಸ್ಮರಣೆ ಮಾಡಿ ಭಕ್ತರು ಕೂಡ ಅಲ್ಪಕಾಲಕ್ಕೋಸ್ಕರ ತಮ್ಮ ವರದಾನಿ ಆತ್ಮಗಳಿಂದ ಆಶ್ರಯವನ್ನು ಪಡೆಯುವಂಥ ಅನುಭೂತಿಯನ್ನು ಪ್ರಾಪ್ತಿ ಮಾಡ್ಕೊತಾರೆ. ಇಲ್ಲಿ ಆಗಿದ್ದು ಪರಮಾತ್ಮನಿಂದ, ಅಲ್ಲಿ ಮಾಡ್ತಾ ಇರೋದು ಪರಮಾತ್ಮನಿಂದ ಪಡೆದಿರೋ ಆತ್ಮಗಳ ಸ್ಮರಣೆ, देवतेಗಳ स्मरणे. तो सोचो, जब स्मरण करने वाली भक्त आत्माओं को भी इतना अलौकिक अनुभव होता है तो आप स्मृति स्वरूप वर्धाता विधाता आत्माओं का कितना प्रैक्टिकल जीवन में अनुभव प्राप्त होता है. ಬಾಬಾ ಹೇಳ್ತಿದ್ದಾರೆ, ಯೋಚನೆ ಮಾಡಿ, ಯಾವಾಗ ನಿಮ್ಮ ಸ್ಮರಣೆಯಿಂದನೇ ಭಕ್ತ ಆತ್ಮಗಳು ಇಷ್ಟೊಂದು ಅಲೌಕಿಕ ಅನುಭವ ಮಾಡ್ತವೆ ಅಂತಂದರೆ, ತಾವು ಸ್ಮೃತಿ ಸ್ವರೂಪರು, ವರ್ಧಾತ ಮಕ್ಕಳು, ವಿಧಾತ ಮಕ್ಕಳು ಆತ್ಮಗಳದು ಎಷ್ಟೊಂದು ಪ್ರಾಕ್ಟಿಕಲ್ ಜೀವನದಲ್ಲಿ ಅನುಭವ ಅನ್ನೋದು ಪ್ರಾಪ್ತಿ ಆಗಿರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಸ್ ಅನುಭೂತಿಯೋ ಮೇ ಸದಾ ಆಗೆ ಬಡ್ತೆ ಚಲೋ. ಈ ಒಂದು ಅನುಭೂತಿನಲ್ಲಿ ಸದಾ ಮುಂದೆ ಹೋಗ್ತಾ ಇರಿ. ಹರ್ ಕದಮ್ಮೆ ಭಿನ್ನ ಭಿನ್ನ ಸ್ಮೃತಿ ಸ್ವರೂಪ ಅನುಭವ ಕರ್ತೆ ಚಲೋ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಸ್ಮೃತಿ ಸ್ವರೂಪದ ಅನುಭವವನ್ನು ಮಾಡ್ತಾ ಹೋಗಿ. ಜೈಸೆ ಸಮಯ ಜೈಸೆ ಕರಂ ವೈಸೆ ಸ್ವರೂಪ್ ಕಿ ಸ್ಮೃತಿ ಇಮರ್ಜ್ ಮೇ ರೂಪ್ ಮೇ ಅನುಭವ ಕರೋ. ಎಂತಹ ಒಂದು ಸಮಯವೋ, ಎಂತಹ ಒಂದು ಕರ್ಮವೋ, ಅಂತಹ ಒಂದು ರೂಪದ ಸ್ಮೃತಿನ ಇಮರ್ಜ್ ಮಾಡಿಕೊಂಡು ಅದೇ ಒಂದು ಅನುಭವವನ್ನು ಮಾಡ್ತಾ ಹೋಗಿ. ಜೈಸೆ ಅಮೃತ ವೇಳೆ ದಿನ ಕಾ ಆರಂಭ ಹೋತಾ ಹೈ ತೋ ಬಾಬಾ ಸೆ ಮಿಲನ್ ಮನಾತೆ ಹೇ. ಹೇಗೆ ಅಮೃತ ವೇಳೆ ಬಿಗಿನಿಂಗ್ ಆಗ್ತಾ ಇದ್ದಂಗೆ ಬಾಬಾ ಅವ್ರ ಜೊತೆಯಲ್ಲಿ ಮಿಲನ ಮಾಡ್ತಕ್ಕಂಥ ಅನುಭವನ ಮಾಡ್ತಾರೆ. ಮಾಸ್ಟರ್ ವರದಾತ ಬನ್ ವರದಾತ ಸೆ ವರದಾನ್ ಲೇನೆ ವಾಲಿ ಶ್ರೇಷ್ಠ ಆತ್ಮ ಹೂँ. ನಾನು ಮಾಸ್ಟರ್ ವರದಾತ ಆಗಿ ವರದಾತನಿಂದ ವರದಾನಗಳನ್ನು ತೆಗೆದುಕೊಳ್ಳುವಂಥ ಶ್ರೇಷ್ಠ ಆತ್ಮನಾಗಿದ್ದೇನೆ. ಡೈರೆಕ್ಟ್ ಭಾಗ್ಯ ವಿಧಾತಾ ದ್ವಾರ ಭಾಗ್ಯ ಪ್ರಾಪ್ತ ಕರ್ನೆ ವಾಲೆ ಪದುಮಾ ಪದಂ ಭಾಗ್ಯವಾನ್ ಹೂँ ಆತ್ಮ ಹೂँ. ನೇರವಾಗಿ ಭಾಗ್ಯ ವಿಧಾತನಿಂದ ಭಾಗ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥ ಪದುಮ ಭಾಗ್ಯಶಾಲಿ ಆತ್ಮ ಆಗಿದ್ದೇನೆ. ಇಸ್ ಶ್ರೇಷ್ಠ ಸ್ವರೂಪಕ್ಕೋ ಸ್ಮೃತಿ ಮೇ ಲಾವೋ. ಈ ಒಂದು ಶ್ರೇಷ್ಠ ಸ್ಮೃತಿಗಳನ್ನು ಸ್ವರೂಪದಲ್ಲಿ ತನ್ನಿ. ವರದಾನಿ ಸಮಯ ಹೇ, ವರದಾತ ವಿಧಾತ ಸಾತ್ಮೆ ಹೇ. ಸಮಯ ನಡೀತಾ ಇರೋದು ವರದಾನಿ ಸಮಯ ನಡೀತಾ ಇದೆ. ವರದಾತ ವಿಧಾತ ಜೊತೆಯಲ್ಲಿದ್ದಾರೆ. ಮಾಸ್ಟರ್ ವರದಾನಿ ಬನ್ ಸ್ವಯಂ ಬಿ ಸಂಪನ್ನ ಬನ್ ರಹೇ ಹೋ. ಮಾಸ್ಟರ್ ವರದಾನಿಗಳಾಗಿ ಸ್ವಯಂ ಕೂಡ ಸಂಪನ್ನರು ಆಗ್ತಾ ಇದ್ದೀರಾ. और अन्य आत्माओं को भी वरदान मिलने वाला वरदानी आत्मा हो. ಮತ್ತು ಅನ್ಯ ಆತ್ಮಗಳಿಗೂ ಕೂಡ ವರದಾನಗಳನ್ನು ಕೊಡಿಸುವಂಥ ವರದಾನಿ ಆತ್ಮಗಳು ಕೂಡ ಆಗಿದ್ದೀರಿ. ಇಸ್ ಸ್ಮೃತಿ ಸ್ವರೂಪ ಇಮರ್ಜ್ ಕರೋ. ಈ ಒಂದು ಸ್ಮೃತಿಯ ಸ್ವರೂಪವನ್ನು ಪ್ರಕಟ ಮಾಡ್ಕೊಳ್ಳಿ. ಐಸಾ ನಹಿ ಕಿ ತೋ ಹೂ ಹಿ, ಈ ರೀತಿಯೆಲ್ಲ इद्दे ಇದೆ. लेकिन भिन्न भिन्न स्मृति स्वरूप को समय प्रमाण अनुभव करो तो बहुत विचित्र खुशी विचित्र प्राप्तियों का भंडार बन जाएगा. तो और सदैव दिल से प्राप्ति की गीत स्वतः अनहद रूप में निकलता रहेगा. पानाता सो पालिया. ಬಾಬಾ ಹೇಳ್ತಾರೆ, ಈ ರೀತಿ ಮುಳುಗು ಹೋಗ್ಬಿಡಿ. ಭಿನ್ನ ಭಿನ್ನ ಸ್ಮೃತಿ ಸ್ವರೂಪರಾಗಿ ಸಮಯ ಪ್ರಮಾಣವಾಗಿ ಅನುಭೂತಿಗಳನ್ನು ಮಾಡಿ ಭಾಳಷ್ಟು ವಿಚಿತ್ರ ಖುಷಿ ಅಂತಕ್ಕಂಥದ್ದು ಅನುಭವ ಆಗುತ್ತೆ. ವಿಚಿತ್ರ ಪ್ರಾಪ್ತಿಗಳ ಭಂಡಾರ ಅನ್ನೋದು ತುಂಬೋಗುತ್ತೆ. ಮತ್ತು ಸದಾ ಹೃದಯದ ಪ್ರಾಪ್ತಿಯ ಗೀತೆಯನ್ನು ನೀವು ಇದನ್ನೇ ಹಾಡ್ತಾ ಇರ್ತೀರ. ಈ ಒಂದು
ಲಿಮಿಟ್ ಇಲ್ಲದೆ ಇರತಕ್ಕಂಥ ಶಬ್ದದ ರೂಪದಲ್ಲಿ ನಿಮಗೆ ಬರ್ತಾ ಇರುತ್ತೆ. ಏನನ್ನು ಪಡೀಬೇಕಾಗಿತ್ತೋ ಅದನ್ನು ಪಡೆದುಬಿಟ್ಟೆ ಅಂತಕ್ಕಂಥ ಒಂದು ಗೀತೆ ಬರ್ತಾ ಇರುತ್ತೆ. इसी प्रकार भिन्न भिन्न समय और कर्म प्रमाण स्मृति स्वरूप का अनुभव करते जाओ. ಇದೇ ರೀತಿಯಲ್ಲಿ ಭಿನ್ನ ಭಿನ್ನ ಸಮಯ ಕರ್ಮಗಳ ಪ್ರಮಾಣವಾಗಿ ಸ್ಮೃತಿ ಸ್ವರೂಪತೆಯ ಅನುಭವನ ಮಾಡ್ತಾ ಹೋಗಿ. मुरली सुनते हो तो यह स्मृति रहेगी गॉडली स्टूडेंट लाइफ. ईश्वरीय विद्यार्थी जीवन अर्थात भगवान का विद्यार्थी हूँ. ಮುರಳಿಯನ್ನು ಕೇಳ್ತಾ ಕೇಳ್ತಾ ಇದೇ ಸ್ಮೃತಿನಲ್ಲಿ ಇರಬೇಕು. ನಾವು ಈಶ್ವರಿಯ ವಿದ್ಯಾರ್ಥಿ ಲೈಫ್ನಲ್ಲಿದ್ದೇವೆ, ನಾವು ಗಾಡ್ಲಿ ಸ್ಟೂಡೆಂಟ್ ಲೈಫ್ನಲ್ಲಿದ್ದೇವೆ. ಅರ್ಥಾತ್ ಭಗವಾನ್ ಕಾ ವಿದ್ಯಾರ್ಥಿ ಹೂँ, ನಾನು ಭಗವಂತನ ವಿದ್ಯಾರ್ಥಿ ಆಗಿದ್ದೇನೆ. ಸ್ವಯಂ ಭಗವಾನ್ ಮೇರೆ ಲಿಯೇ ಪರಮಧಾಮ್ ಸೆ ಪಡಾನೆ ಲಿ ಆಯೇ ಹೇ. ಸ್ವಯಂ ಪರಮಾತ್ಮ ಪರಮಧಾಮದಿಂದ ನಮಗೆ ಓದಿಸ್ಲಿಕ್ಕೋಸ್ಕರ ಬಂದಿದ್ದಾರೆ. ಯಹಿ ವಿಶೇಷ ಪ್ರಾಪ್ತಿ ಹೇ, ಇದೇ ವಿಶೇಷವಾಗಿರತಕ್ಕಂಥ ಒಂದು ಪ್ರಾಪ್ತಿಯಾಗಿದೆ. ಜೋ ಸ್ವಯಂ ಭಗವಾನ್ ಆತಾ ಹೇ, ಸ್ವಯಂ ಭಗವಂತನೇ ಓದಿಸ್ಲಿಕ್ಕೆ ಬರ್ತಾರೆ. इसी स्मृति स्वरूप से जब मुरली सुनते हैं तो कितना नशा होता है. ಈ ಸ್ಮೃತಿ ಸ್ವರೂಪರಾಗಿದ್ದು ಮುರಳಿಯನ್ನು ಕೇಳಿದಾಗ ಎಷ್ಟೊಂದು ನಶೆ ಅಂತಕ್ಕಂಥದ್ದಾಗುತ್ತೆ. ನಾನು ಗಾಡ್ಲಿ ಸ್ಟೂಡೆಂಟ್ ಆಗಿದ್ದೇನೆ, ಭಗವಂತನ ವಿದ್ಯಾರ್ಥಿ ಆಗಿದ್ದೇನೆ, ಭಗವಂತನೇ ನನಗೆ ವಿದ್ಯೆ ಓದಿಸ್ಲಿಕ್ಕೆ ಇಷ್ಟು ದೂರ ದೇಶದಿಂದ ಬರ್ತಾರೆ ಅನ್ನೋವಂಥ ಒಂದು ನಶೆ ಖುಷಿ ಇದ್ದಾಗ ಭಾಳಷ್ಟು ಆನಂದ ಅನ್ನೋದು ಆಗ್ತಾ ಇರುತ್ತೆ. ಅಗರ್ ಸಾಧಾರಣ ರೀತಿ ಸೆ नियम प्रमाण सुनाने वाला सुना रहा है और सुनने वाले सुन रहे हैं, इतना नशा अनुभव नहीं होगा. ಒಂದು ವೇಳೆ ಆರ್ಡಿನರಿ ರೀತಿನಿಂದ ನಿಯಮ ಪ್ರಮಾಣವಾಗಿ ಮುರಳಿ ಕೇಳಬೇಕು ಅಂತ ಒಂದು ವೇಳೆ ಕೇಳ್ತಕ್ಕಂಥವ್ರು ಕೇಳ್ತಾನೆ ಇದ್ದರೆ ಇಷ್ಟು ನಶೆ ಅನುಭವಕ್ಕೆ ಬರೋದಿಲ್ಲ ಅಂತಾರೆ. ಯಾವ ಸ್ಮೃತಿ ಸ್ವರೂಪದಲ್ಲಿರಬೇಕೋ, ಸ್ವಯಂ ಭಗವಂತ ನನಗೆ ಓದಿಸ್ಲಿಕ್ಕೆ ಬಂದಿದ್ದಾರೆ, ನಾನು ಭಗವಂತನ ವಿದ್ಯಾರ್ಥಿ ಆಗಿದ್ದೇನೆ ಅನ್ನೋವಂಥ ಸ್ಮೃತಿ ಇದ್ದಾಗ ಆಗುವಂಥ ಅನುಭವನೇ ಒಂದು ಅಲೌಕಿಕ ಅನುಭವ ಇರುತ್ತೆ. ಲೇಕಿನ್ ಭಗವಾನ್ ಕೆ ವಿದ್ಯಾರ್ಥಿ ಇಸಿ ಸ್ಮೃತಿ ಸ್ವರೂಪ ಸೆ ಲಾಕರ್ ಫಿರ್ ಸುನು. ನಾನು ಭಗವಂತನ ವಿದ್ಯಾರ್ಥಿ ಆಗಿದ್ದೇನೆ, ಇದೇ ಸ್ಮೃತಿ ಸ್ವರೂಪರಲ್ಲಿದ್ದು ಮುರಳಿಯನ್ನು ಕೇಳಿ. ಜಬ್ ಅಲೌಕಿಕ ನಶೆ ಕಾ ಅನುಭವ ಹೋಗ, ಆವಾಗಲೇ ಅಲೌಕಿಕ ನಶೆ ಅಂತಕ್ಕಂಥದ್ದು, ಖುಷಿ ಅಂತಕ್ಕಂಥದ್ದು ಅನುಭವಕ್ಕೆ ಬರುತ್ತೆ. ಸಮಜ, ಗೊತ್ತಾಯ್ತಾ? भिन्न भिन्न समय के भिन्न भिन्न स्मृति स्वरूप का अनुभव में कितना नशा रहेगा. ಭಿನ್ನ ಭಿನ್ನವಾಗಿರ್ತಕ್ಕಂಥ ಒಂದು ಸಮಯದಲ್ಲಿ ಭಿನ್ನ ಭಿನ್ನವಾದಂಥ ಸ್ಮೃತಿ ಸ್ವರೂಪದ ಅನುಭವದಲ್ಲಿ ಎಷ್ಟೊಂದು ನಿಮಗೆ ನಶೆ ಅಂತಕ್ಕಂಥದ್ದು ಇರುತ್ತೆ. ಐಸಾ ಸಾರಾ ದಿನ್ के हर कर्म में बाबा का साथ ಸ್ಮೃತಿ ಸ್ವರೂಪ ಬಂತೆ ಚಲೋ. ಇದೇ ರೀತಿ ಇಡೀ ದಿನದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಬಾಬಾರವರ ಜೊತೆಯಲ್ಲಿ ಸ್ಮೃತಿ ಸ್ವರೂಪರಾಗ್ತಾ ಹೋಗಿ. ಕಭಿ ಭಗವಾನ್ ಕಾ ಸಖಾ ವ ಸಾಥಿ ರೂಪ, ಕೆಲವೊಮ್ಮೆ ಭಗವಂತನ ಜೊತೆಗಾರ ಫ್ರೆಂಡ್ ರೂಪದಲ್ಲಿ, ಕಭಿ ಜೀವನ್ ಸಾಥಿ ರೂಪ, ಕೆಲವೊಮ್ಮೆ ಜೀವನದ ಜೊತೆಗಾರನ ರೂಪದಲ್ಲಿ, ಕಭಿ ಭಗವಾನ್ ಮೇರೆ ಮುರಬ್ಬಿ ಬಚ್ಚಾ ಹೈ ಅರ್ಥಾತ್ ಪಹಲ ಹಕ್ಕದಾರ ಹೈ, ಪಹಲ ವಾರಿಸ್. ಕೆಲವೊಮ್ಮೆ ಈ ರೀತಿಯೂ ಅನುಭವ ಮಾಡಿ ಭಗವಂತನೇ ನನಗೆ ವಾರಸ್ದಾರ ಆಗಿದ್ದಾರೆ, ಭಗವಂತನ ಒಂದು ಆಸ್ತಿಗೆ ನಾನು ಕೂಡ ಹಕ್ಕದಾರನಾಗಿದ್ದೇನೆ ಅಂತ ಅನುಭವ ಮಾಡಿ. ಐಸಾ ಸುಂದರ್ ಬಹುತ್ ಸುಂದರ್ ಬಹುತ್ ಲಾಯಕ್ ಬಚ್ಚಾ ಹೋತಾ ಹೈ ತೋ ಮಾ ಬಾಪ್ ಕೋ ಕಿತ್ನಾ ನಶಾ ರಹತಾ ಹೈ ನಾ. ಹೀಗೆ ಒಳ್ಳೆ ಯೋಗ್ಯ ಮಗು ಇತ್ತು ಅಂತಂದರೆ ತಂದೆ ತಾಯಿಗಳಿಗೂ ಕೂಡ ಭಾಳಷ್ಟು ಏನಾಗುತ್ತೆ, ನಶೆ ಇರುತ್ತಲ್ಲ. ಮೇರಾ ಬಚ್ಚ ಕುಲದೀಪಕ್ಕೆ, ನನ್ನ ಮಗ ಕುಲವನ್ನು ಬೆಳಗಿಸ್ತಕ್ಕಂಥವ್ರು, ಕುಲಕ ನಾಮ್ ಬಾಲ ಕರ್ನೇವಾಲ, ಕುಲದ ಹೆಸರನ್ನು ಪ್ರಸಿದ್ಧಿ ಮಾಡ್ತಕ್ಕಂಥ ಮಗ ಇದ್ದರು. ಜಿನ್ಕಾ ಭಗವಾನ್ ಬಚ್ಚಾ ಬಂಜಾಯೆ ಉನ್ಕಾ ನಾಮ್ ಕಿತ್ನಾ ಬಾಲ ಹೋಗ. ಯಾರಿಗೆ ಭಗವಂತನೇ ಮಗ ಆಗಿಬಿಡ್ತಾರೆ ಅವ್ರ ಹೆಸರು ಪ್ರಸಿದ್ಧಿ ಹೆಂಗಾಗತ್ತೆ. तब कभी दुनिया के वातावरण से या भिन्न भिन्न समस्याओं से थोड़ा भी अपने को अकेला या उदास अनुभव करो तो ऐसा सुंदर बच्चा के रूप में खेलो, तो सखा के रूप में खेलो. कभी थक जाते हो तो माँ के रूप में गोदी में सो जाओ, समा जाओ. ನೋಡಿ, ಬಾಬಾ ಹೇಳ್ತಿದ್ದಾರೆ, ಈ ಜೀವನದಲ್ಲಿ ನಿಮ್ಗೆ ಏನಾದರೂ ಬೇಜಾರುಗಳು ಬಂತು ಅಂತಂದರೆ
ಈ ಅಲೌಕಿಕ ಅನುಭವಗಳಲ್ಲಿ ನೀವು ಮುಳುಗೋಗಿ. ಉದಾಸಿ ಜೀವನ ಏನಾದರೂ ಬಂತು ಅಂದರೆ ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋಕ್ಕೂ ಕೂಡ ಬಾಬಾ ಇವತ್ತು ಟಾಪಿಕ್ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಏನು ಮಾಡಿ, ಸುಂದರವಾದಂಥ ಒಂದು ಅನುಭವಗಳಲ್ಲಿ ಮುಳುಗಿ ಹೋಗ್ಬಿಡಿ. ಫ್ರೆಂಡ್ ಮಾಡ್ಕೊಂಡ್ಬಿಡಿ ಬಾಬಾವನ್ನು. ಫ್ರೆಂಡ್ ರೂಪದಲ್ಲಿ ಪ್ರೀತಿನಲ್ಲಿ ಮುಳುಗೋಗ್ಬಿಡಿ. ಫ್ರೆಂಡ್ ರೂಪದಲ್ಲಿ ತಂದೆ ಜೊತೆಯಲ್ಲಿ ಆಟ ಆಡಿ. ಸುಸ್ತಾಗ್ಬಿಡ್ತೀನಿ ಅಂದರೆ ತಾಯಿ ರೂಪದಲ್ಲಿ ಅನುಭವ ಮಾಡಿ. ಸುಂದರವಾದಂಥ ಮಗನ ರೂಪದಲ್ಲಿ ನೀವು ಅನುಭವ ಮಾಡಿ. ಎಲ್ಲ ಸಂಬಂಧಗಳು ಭಗವಂತನ ಜೊತೆಯಲ್ಲಿ ಇಟ್ಕೊಂಡು ಬಿಟ್ಟಾಗ ಏನಾಗುತ್ತೆ, ಲೌಕಿಕ ಸಂಬಂಧಗಳು ನಿಮಗೆ ದುಃಖ ಕೊಡ್ಬೋದು, ಏನೇ ಮಾಡ್ಬೋದು, ಅದರಿಂದ ನಿಮ್ಮ ಸ್ಥಿತಿ ಅಪ್ಸೆಟ್ ಆಗೋದಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಇವತ್ತು ಪ್ರಪಂಚದಲ್ಲಿ ಸಂಬಂಧಗಳಿಂದ ಭಾಳ ಏನು ಸಿಗ್ತಾ ಇದೆ ಜನಕ್ಕೆ, ದುಃಖ ದುಃಖ ದುಃಖ, ಮುಳ್ಳೆ ಮುಳ್ಳು. ಅದರಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರ ಬಾಬಾ ಅವರು ಬಹಳಷ್ಟು ಸುಂದರವಾದಂಥ ಮುರಳಿಯನ್ನು ಇವತ್ತು ನುಡಿಸಿದ್ದಾರೆ. ಯಾವುದೇ ಮಕ್ಕಳಿಂದ, ಯಾವುದೇ ಸಂಬಂಧಗಳಿಂದ ನೀವು ಅಪ್ಸೆಟ್ ಆಗಕ್ಕೆ ಹೋಗ್ಬೇಡಿ. ನನ್ನ ಜೊತೆಯಲ್ಲಿ ನೀವು ಸರ್ವ ಸಂಬಂಧ ಜೋಡಿಸ್ತಾ ಇರಿ ಸಾಕು, ನಿಮ್ಗೆಂದು ಸುಸ್ತಾಗೋದಿಲ್ಲ, ನಿಮ್ಗೆಂದು ಖಿನ್ನತೆ ಅನ್ನೋದು ಜೀವನದಲ್ಲಿ ಬರೋದೇ ಇಲ್ಲ ಅಂತಿದ್ದಾರೆ. तो सर्वशक्तिवान के स्वरूप में मास्टर सर्वशक्तिवान रूप में स्वरूप में अनुभव करो. ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿ ಸ್ಮೃತಿ ಸ್ವರೂಪದಲ್ಲಿ ಮುಳುಗೋಗ್ಬಿಡಿ ಅಂತ ಬಾಬಾ ಹೇಳ್ತಿದ್ದಾರೆ. ಆವಾಗ ದಿಲ್ ಶಿಕಸ್ತ್ ಏನಿದೆ ಅಂದರೆ ಖಿನ್ನತೆ ಏನಿದೆ, ಡಿಪ್ರೆಷನ್ ಏನಿದೆ, ಆವಾಗ ಸಮಾಪ್ತಿ ಆಗೋಗ್ಬಿಡತ್ತೆ. भिन्न भिन्न समय पर भिन्न भिन्न संबंध से भिन्न भिन्न अपने स्वरूप के स्मृति को इमर्ज रूप में अनुभव करो. ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸಂಬಂಧಗಳಿಂದ ಭಿನ್ನ ಭಿನ್ನ ಸ್ವರೂಪಗಳಿಂದ ನಿಮ್ಮ ಸ್ಮೃತಿಯನ್ನು ಇಮರ್ಜ್ ರೂಪದಲ್ಲಿ ಪ್ರಕಟ ಮಾಡ್ಕೊಳ್ಳಿ. ಬಾಬಾ ಕಾ ಸದಾ ಸಾಥ್ ಸ್ವತಃ ಅನುಭವ ಕರೆಂಗೆ. ಅವಾಗ ಏನಾಗ್ತೀರಾ, ಬಾಬಾ ಅವ್ರ ಜೊತೆಯಲ್ಲಿ ನೀವು ಅನುಭವ ಮಾಡ್ತೀರಾ. ಈ ಸಂಗಮಕ್ಕೆ ಬ್ರಾಹ್ಮಣ ಜೀವನ ಸದಾ ಈ ಅಮೂಲ್ಯ ಅನುಭವ ಹೋತಾ रहेगा. ಈ ಒಂದು ಸಂಗಮ ಯುಗದ ಬ್ರಾಹ್ಮಣ ಜೀವನ ಸದಾ ಅಮೂಲ್ಯ ಅಂತಕ್ಕಂಥ ಅನುಭವ ಅನ್ನೋದು ನಿಮಗೆ ಆಗ್ತಾ ಇರುತ್ತೆ. ಅವರ ಬಾತ್ ಹೈ कि इतने सर्व संबंध निभाने में इतनी बिजी रहेंगे तो माया को आने की भी फुर्सत नहीं मिलेगा. ಬಾಬಾ ಹೇಳ್ತಾರೆ, ಈ ರೀತಿ ನೀವು ಭಿನ್ನ ಭಿನ್ನ ಸಂಬಂಧಗಳಲ್ಲಿ ಬಾಬಾ ಅವ್ರ ಜೊತೆಯಲ್ಲಿ ಅನುಭವದಲ್ಲಿ ಮುಳುಗಿದ್ದಾಗ ಬೇರೆ ಯಾವುದೇ ಮಾಯೆಯ ರೂಪಗಳು ಬರೋದಕ್ಕೆ, ಮಾಯೆಗಳು ನಿಮ್ಮ ಹತ್ರಕ್ಕೆ ಬರಕ್ಕೆ ಪುರ್ಸೊತ್ತೆ ನಿಮ್ಮ ಹತ್ರ ಇರೋದಿಲ್ಲ. ನೀವು ಯಾವಾಗಲೂ ಎಂಗೇಜ್ ಆಗಿಬಿಡ್ತೀರಾ ಬಾಬನ ಜೊತೆಯಲ್ಲಿ ಇರ್ತಿರ್ತಾರೆ. जैसे लौकिक बड़ी प्रवृत्ति वाले सदैव यही कहते हैं, प्रवृत्ति को संभालने में इतना बिजी रहते हैं जो और कोई बात याद ही नहीं रहती है, क्योंकि बहुत बड़ा प्रवृत्ति है ना. ಹೇಗೆ ದೊಡ್ಡ ಮನೆಯವ್ರು ಇರ್ತಾರೆ, ದೊಡ್ಡ ಮನೆಯವ್ರಿಗೆ ಏನಿರುತ್ತೆ, ಮಕ್ಕಳು ಮರಿ ಸಂಸಾರ ಅದನ್ನೆಲ್ಲ ನಿಭಾಯಿಸೋದ್ರಲ್ಲೇ ಅವ್ರು ಬ್ಯುಸಿ ಆಗಿಬಿಡ್ತಾರೆ. ಬೇರೆ ವಿಚಾರಗಳಲ್ಲಿ ಹೋಗೋಕ್ಕೆ ಅವ್ರಿಗೆ ಪುರ್ಸೊತ್ತೇ ಇರೋದಿಲ್ಲ. ಕ್ಯೋಂಕಿ ಬಡಾ ಪ್ರವೃತ್ತಿ ಏನ, ಯಾಕೆಂದರೆ ಮನೆ ಪರಿವಾರ ದೊಡ್ಡದಾಗಿರುತ್ತಲ್ವ. ಆ ಬ್ರಾಹ್ಮಣ ಆತ್ಮಾओं का भी प्रभु से प्राप्ति निभाने के प्रभु प्रवृत्ति कितनी बड़ी है. ಈಗ ನಿಮ್ಮ ಒಂದು ಬ್ರಾಹ್ಮಣ ಆತ್ಮಗಳಿಗೆ ಎಷ್ಟು ಜವಾಬ್ದಾರಿ ಅಂತಕ್ಕಂತಿದೆ. ಈ ಒಂದು ಪ್ರಭುವಿನ ಪ್ರೀತಿಯನ್ನು ಅನುಭವಿಸ್ತಕ್ಕಂಥದ್ದು, ಪ್ರಭುವಿನ ಪ್ರವೃತ್ತಿ ಎಷ್ಟು ದೊಡ್ಡದಾಗಿದೆ ಅಂತ. ಅಂದರೆ ಭಗವಂತನ ಜೊತೆಯಲ್ಲಿ ಪ್ರೀತಿಯನ್ನು ಅನುಭವ ಮಾಡೋದು ದೊಡ್ಡದೇ ಇದೆ, ಮತ್ತು ಪ್ರಭು ಪರಿವಾರದ ಜೊತೆಯಲ್ಲಿ ಕೂಡ ಸೇವೆಗಳು ಕೂಡ ತುಂಬ ದೊಡ್ಡದಾಗಿದೆ. ಆಪ್ಕಾ ಪ್ರಭು ಪ್ರೀತಿ ಕಿ ಪ್ರವೃತ್ತಿ ಹೋತೆ ಹುಯೇ ಭಿ ಚಲ್ತಿ ಏನಾ. ಬಾಬಾ ಹೇಳ್ತಾರೆ, ಈ ರೀತಿ ನಿಮ್ಮ ಪ್ರಭುವಿನ ಪ್ರೀತಿ ಅಂತಕ್ಕಂಥದ್ದು, ಪ್ರವೃತ್ತಿ ಅನ್ನೋದು ನಿದ್ರೆ ಮಾಡೋ ಟೈಮ್ನಲ್ಲಿ ಕೂಡ ಅದೇ ಒಂದು ಇರುತ್ತಲ್ವಾ ನಿಮಗೆ ಅಂತ, ಸುಖ ನಿದ್ರೆ ಅನುಭವ ಆಗುತ್ತಲ್ವಾ ಅಂತಿದ್ದಾರೆ. ಅಗರ ಯೋಗ ನಿದ್ರಾ ಮೇ ಹೋ ತೋ ಆಪ್ಕಿ ನಿದ್ರಾ ನಹಿ ಲೇಕಿನ್ ಯೋಗ ನಿದ್ರಾ ಹೈ. ಒಂದು ವೇಳೆ ಯೋಗಯುಕ್ತವಾಗಿ ನಿದ್ರೆ ನೀವು ಮಾಡ್ತಾ ಇದ್ರಿ ಅಂತಂದರೆ ಆ ನಿದ್ರೆ ಮಾಮೂಲಿ ನಿದ್ರೆ ಆಗೋದಿಲ್ಲ, ಯೋಗ ನಿದ್ರೆ ಆಗಿರುತ್ತೆ ಅಂತಾರೆ ಬಾಬಾ. ನೀಂದ್ ಮೇ ಬಿ ಪ್ರಭು ಮಿಲನ್ ಮನ ಸಕ್ತೆ ಹೋ. ನಿದ್ರೆಯಲ್ಲಿ ಕೂಡ ನೀವು ಪ್ರಭುವಿನ ಮಿಲನವನ್ನು ನೀವು ಮಾಡ್ಬೋದು. ಯೋಗ ಕಾ ಅರ್ಥ ಹಿ ಹೈ ಮಿಲನ್. ಯೋಗದ ಮೀನಿಂಗೇ ಆಗಿದೆ ಮಿಲನ. ಯೋಗ ನಿದ್ರಾ ಅರ್ಥಾತ್ ಅಶರೀರಿ ಪನ್ಕಾ ಸ್ಥಿತಿ ಕ ಅನುಭೂತಿ. ಯೋಗ ನಿದ್ರೆ ಅಂದರೆ ಅಶರೀರಿತನದ ಸ್ಥಿತಿಯ ಒಂದು ಅನುಭೂತಿ. ತೋ ಯಹ ಪ್ರಭು ಪ್ರೀತಿ ಹೈನಾ, ಇದು ಪ್ರಭುವಿನ ಪ್ರೀತಿ ಆಗಿದೆ ಅಲ್ವಾ. ಬ್ರಹ್ಮ ಬಾಬಾರವ್ರ ಬಗ್ಗೆ ಅವ್ರ ಜೊತೆಯಲ್ಲಿದ್ದಂಥ ದಾದಿಗಳೆಲ್ಲ ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಗೊತ್ತಾ, ಒಂದು ವೇಳೆ ಯಾರಾದರೂ ಮಧ್ಯರಾತ್ರಿ 2 ಗಂಟೆಗೆ ಹೋದರೆ
ಬಾಬಾ ಕಾಲು ಸಪ್ಪಳ ಕೇಳಿಸ್ಕೊಂಡು ಅವು ಬಚ್ಚೆ ಅನ್ನೋರ, ಅಂದರೆ ಅವ್ರು ಯಾವ ಸ್ಟೇಜ್ನಲ್ಲಿ ನಿದ್ರೆ ಮಾಡ್ತಾಯಿದ್ರು ಅನ್ನೋದನ್ನು ದಾದಿ ಹೇಳ್ತಾಯಿದ್ರು. ಅಂದರೆ ಜಾಗಂತಿ ಜ್ಯೋತಿ ಆಗಿರ್ತಾ ಇದ್ರು ಬ್ರಹ್ಮ ಬಾಬಾ. 2 ಅವರೇ ನಿದ್ರೆ ಮಾಡ್ತಾ ಇದ್ದಿದ್ದಂತೆ, 2 ಅವರ್ ಜಾಗಂತಿ ಜ್ಯೋತಿ. ಅಂದರೆ ನಿದ್ರೆಯಲ್ಲಿ ಕೂಡ ನಿಸ್ಸಂಕಲ್ಪ ಸ್ಥಿತಿ, ನಿದ್ರೆಯಲ್ಲಿ ಕೂಡ ಗಾಢ ನಿದ್ರೆನೂ ಅಲ್ಲ, ಶರೀರ ರೆಸ್ಟ್ ತೊಗೊತಾ ಇದೆ ಅಷ್ಟೇ, ಮನಸ್ಸು ಯಾವಾಗಲೂ ಬಾಬಾ ಅವ್ರ ನೆನಪಿನಲ್ಲಿ ಗೆದ್ದವರು. ಆ ರೀತಿ ಸ್ಥಿತಿಯನ್ನು ಬ್ರಹ್ಮ ಬಾಬಾ ಅವರು ಅನುಭವ ಮಾಡ್ತಾ ಇದ್ರು ಅಂತ ದಾದಿ ಹೇಳ್ತಿದ್ರು, ಮನೋಹರ್ ಇಂದಿರಾ ದಾದಿ. 1 सेकंड की भी आपकी फुर्सत नहीं, क्योंकि भक्ति में भक्त के रूप में भी गीत गाते रहते थे. 1 ಸೆಕೆಂಡು ನಿಮಗೆ ಪುರ್ಸೊತ್ತಿರೋದಿಲ್ಲ. ಯಾಕೆ ಅಂತಂದರೆ ಭಕ್ತಿನಲ್ಲಿ ಕೂಡ ಭಕ್ತರ ರೂಪದಲ್ಲಿ ಕೂಡ ಏನು ಮಾಡ್ತಾಯಿದ್ರು, ಹಾಡ್ತಾ ಇದ್ರಲ್ಲ. बहुत दिनों के बाद प्रभु आप मिले हो तो गिन गिन के हिसाब पूरा लेंगे. ಬಹಳ ದಿನಗಳ ಒಂದು ನಂತರ ಪ್ರಭು ತಾವು ಸಿಕ್ಕಿದ್ದೀರಿ ಅಂದರೆ ಒಂದೊಂದು ಕ್ಷಣವನ್ನು ನಾವು ಪೂರ್ತಿ ಇದನ್ನೇನು ಮಾಡ್ತೀವಿ, ಯೂಸ್ ಮಾಡ್ಕೊಳ್ತೀವಿ. तो 1 सेकंड का हिसाब लेने वाले हो. ಒಂದೊಂದು ಸೆಕೆಂಡು ನೀವು ಲೆಕ್ಕ ಇಡೋವಂಥವ್ರಾಗಿದ್ದೀರಿ. सारे कल्प के मिलन का हिसाब इस छोटे से 1 जन्म में पूरा करते हो. ಇಡೀ ಕಲ್ಪದ ಮಿಲನದ ಲೆಕ್ಕದಿಂದ ಈ ಒಂದು ಚಿಕ್ಕ ಜನ್ಮದಲ್ಲಿ ಪೂರ್ತಿ ಮಾಡ್ತೀರಾ. 5000 ವರ್ಷ के हिसाब से ये छोटा सा जन्म कुछ दिनों का हिसाब में हुआ ना. 5000 ವರ್ಷಗಳ ಈ ನಾಟಕದಲ್ಲಿ ಚಿಕ್ಕ ಒಂದು ಜನ್ಮ ಏನಿದೆ, ಸ್ವಲ್ಪ ದಿನಗಳ ಲೆಕ್ಕ ಇದೆಯಲ್ವಾ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಲೆಕ್ಕ ಇದೆಯಲ್ಲ, ತೋಡೋ तो थोड़ा से दिनों में इतना लंबा समय का हिसाब पूरा करना. ಈ ಸ್ವಲ್ಪ ದಿನಗಳಲ್ಲಿ ಇಷ್ಟು ದೊಡ್ಡ ಒಂದು ಸಮಯದ ಲೆಕ್ಕನ ನೀವು ಪೂರ್ತಿ ಮಾಡಬೇಕು. ಇಸ್ಲಿಯೇ कहते हैं ಶ್ವಾಸೋಶ್ವಾಸ ಸ್ಮರಣೋ. ಅದರಿಂದ ಹೇಳಾಗತ್ತೆ ಶ್ವಾಸದಲ್ಲಿ ಸ್ಮರಣೆ ಮಾಡ್ರಿ. तो भक्त स्मरण करते आप स्मृति स्वरूप बनते हो. ಭಕ್ತರು ಏನು ಮಾಡ್ತಾರೆ, ಸ್ಮರಣೆ ಮಾಡ್ತಾರೆ, ನೀವೇನು ಮಾಡ್ತೀರಾ, ಸ್ಮೃತಿ ಸ್ವರೂಪರು ಆಗ್ತೀರಾ. तो आपका सेकंड भी फुर्सत है. ನಿಮಗೆ 1 ಸೆಕೆಂಡ್ ಏನಾದರೂ ಫ್ರೀ ಇದೆಯಾ? तो कितनी बड़ी प्रवृत्ति, ಎಷ್ಟು ದೊಡ್ಡ ಪ್ರವೃತ್ತಿ ಇದೆ ನಿಮ್ಮದು ಅಂತ. इसी स्मृति को आगे या छोटा सा प्रवृत्ति आकर्षण नहीं करेंगी और सहज स्वतः ही देह सहित देखे सब संबंध देह के पदार्थ व प्राप्तिಯ नष्ट मोह स्मृति स्वरूप हो जाएंगे. ಅದರಿಂದ ನೀವು ಬಾಬಾ ಹೇಳ್ತಿದ್ದಾರೆ, ಸ್ವತಃವಾಗಿ ದೇಹದ ಸಂಬಂಧ, ದೇಹದ ಪದಾರ್ಥಗಳು, ಪ್ರಾಪ್ತಿಗಳಿಂದ ನೀವು ನಷ್ಟಮೋಹಿಗಳು ಸ್ಮೃತಿ ಸ್ವರೂಪರು ಆಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ದೇಹ ಸಂಬಂಧ, ಈ ಪ್ರಪಂಚದ ಪದಾರ್ಥಗಳು, ಇದೆಲ್ಲದರಿಂದ ಡಿಟ್ಯಾಚ್ ಸ್ಟೇಜನ್ನು ಅನುಭವ ಮಾಡಿ ಸ್ಮೃತಿ ಸ್ವರೂಪ ಹೋ ಜಾವ, ಸ್ಮೃತಿ ಸ್ವರೂಪರಾಗ್ಬಿಡಿ. ಯಹಿ ಲಾಸ್ಟ್ ಪೇಪರ್ ಮಾಲಾ ಕೆ ನಂಬರ್ ವಾರ್ ಮಣಿಕೆ ಬನಾಯಿಂಗೆ. ಇದೇ ಕೊನೆ ಪೇಪರ್ಗಳು ನಿಮಗೆ ಕೊನೆಯಲ್ಲಿ ನಂಬರ್ ವಾರ್ ಆಗಿ ಮಾಲೆಯ ಮಣಿಗಳನ್ನಾಗಿ ಮಾಡುತ್ತೆ. ಜಬ್ ಅಮೃತ್ ವೇಲೆ ಸೆ योग निद्रा तक भिन्न भिन्न स्मृति स्वरूप के अनुभव हो जाएगा तो बहुत काल के स्मृति स्वरूप का अनुभव अंत में स्मृति स्वरूप का क्वेश्चन में पास विथ ಆನರ್ ಬನಾ ದೇಂಗೆ. ನೋಡಿ ಹೇಳ್ತಿದ್ದಾರೆ, ಯಾವಾಗ ನೀವು ಅಮೃತ ವೇಳೆಯಿಂದನೇ ಯೋಗ ನಿದ್ರೆಯವರೆಗೂ ಕೂಡ ಭಿನ್ನ ಭಿನ್ನ ಸ್ಮೃತಿ ಸ್ವರೂಪದ ಅನುಭವಗಳಲ್ಲಿ ಮುಳುಗೋಗ್ಬಿಡ್ತೀರಾ ಅಂತಂದರೆ, ಬಹಳ ಕಾಲದ ಸ್ಮೃತಿ ಸ್ವರೂಪದ ಅನುಭವದಲ್ಲಿ ನೀವು ಇರ್ತೀರಾ ಅಂತಂದಮೇಲೆ ಕೊನೆ ಸಮಯದಲ್ಲಿ ಈ ಸ್ಮೃತಿ ಸ್ವರೂಪದ ಕ್ವಶನ್ನಲ್ಲಿ ನೀವು ಪಾಸ್ ವಿತ್ ಆನರ್ ಆಗಿಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನಿದ್ರೆನೂ ಸುಖ ನಿದ್ರೆ ಮಾಡ್ಕೊಂಡ್ಬಿಡ್ಬೇಕು, ನಿದ್ರೆನೂ ಯೋಗ ನಿದ್ರೆ ಮಾಡ್ಕೊಂಡ್ಬಿಡ್ಬೇಕು, ಆವಾಗ ನೀವು ಪಾಸ್ ವಿತ್ ಆನರ್ ಆಗಿಬಿಡ್ತೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಸ್ವಪ್ನಗಳಲ್ಲಿ ಕೂಡ ನಮಗೆ ಕೆಟ್ಟ ಸಂಕಲ್ಪಗಳು, ಕೆಟ್ಟ ವಿಚಾರಗಳು ಬರಬಾರ್ದು, ಆವಾಗ ಪಾಪ ನಾಶ ಆಗಿಬಿಟ್ಟಿದೆ ಅಂತ ಗುರುತು ಅಂತ ಒಂದ್ಸಲ ರಾಮನಾಥ್ ಬಾಯ್ ಅವ್ರ ಕ್ಲಾಸಲ್ಲಿ ಹೇಳಿದ್ರು. ಅಂದರೆ ಕನಸುಗಳು, ಒಳ್ಳೆ ಕನಸುಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ಬೇಕು, ಆವಾಗ ನಿಮ್ಮ ಪಾಪ ಇಲ್ಲ, ನಿಮ್ಮಲ್ಲಿ ಪಾಪದ ಅಂಶನೂ ಇಲ್ಲ, ಪಾಪದಿಂದ ಮುಕ್ತರಾಗ್ಬಿಟ್ಟಿದ್ದೀರಿ ಅನ್ನೋದಕ್ಕೆ ನಿಮಗೆ ಅದೇ ಸೂಚನೆಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಬಹುತ್ ರಮಣೀಕ ಜೀವನ ಕ ಅನುಭವ ಕರೆಂಗೆ. ಭಾಳಷ್ಟು ನಿಮಗೆ ರಮಣೀಕ ಜೀವನ ಅಂತಕ್ಕಂಥದ್ದು ಅನುಭವ ಆಗುತ್ತೆ. ಕ್ಯೋಂಕಿ ಜೀವನ ಮೇ ಹರ್ ಏಕ್ ಸಮಯ ಹರ್ ಏಕ್ ಮನುಷ್ಯ ಆತ್ಮ ಕಿ ಪಸಂದಿ ವೆರೈಟಿ ಹೋ. ಯಾಕೆ ಅಂತಂದರೆ ರಮಣೀಕ ಜೀವನದ ಅನುಭವ ಮಾಡ್ತೀರಿ. ಯಾಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಆತ್ಮದ್ದು ಇಚ್ಛೆ ಏನಿರುತ್ತೆ ಅಂದರೆ ವೆರೈಟಿ ಇಷ್ಟಪಡ್ತಾರೆ. ಯಹಿ ಚಾಹತೆ, ವೆರೈಟಿಯನ್ನು ಇಷ್ಟಪಡ್ತಾರೆ.
तो ये सारे दिन में भिन्न भिन्न संबंध भिन्न भिन्न ಸ್ವರೂಪ की ವೆರೈಟಿ ಅನುಭವ ಕರೋ. ಇಡೀ ದಿನದಲ್ಲಿ ಭಿನ್ನ ಭಿನ್ನ ಅನುಭವಗಳನ್ನು ಮಾಡಿ, ಭಿನ್ನ ಭಿನ್ನ ಸಂಬಂಧಗಳ ಸ್ವರೂಪಗಳ ಅನುಭವ ಮಾಡಿ. जैसे दुनिया में भी कहते हैं ना, बाबा तो चाहिए ही, लेकिन आप बाबा साथ अगर जीवन साथी का अनुभव ना हो तो भी जीवन अधूरा समझते हैं. ಬಾಬಾ ಅವ್ರ ಜೊತೆಯಲ್ಲಿದ್ದಾರೆ, ಒಂದು ವೇಳೆ ಜೀವನ ಸಾಥಿಯ ಅನುಭವ ಆಗಲಿಲ್ಲ ಅಂತಂದರೆ ಜೀವನ ಅರ್ಧಂಬರ್ಧ ಅಂತ ತಿಳ್ಕೊತಾನೆ. तो बच्चा ना हो तो अधूरा जीवन समझते हैं. ಮಕ್ಕಳಿಲ್ಲ ಅಂದರೆ ಅರ್ಧಂಬರ್ಧ ಜೀವನ ಅಂತ ತಿಳ್ಕೊತಾರೆ. ಹರ್ ಸಂಬಂಧಕ್ಕೂ ಸಂಪನ್ನ ಜೀವನ ಸಮಸ್ತೆ. ಪ್ರತಿಯೊಂದು ಸಂಬಂಧಗಳು ಚೆನ್ನಾಗಿದ್ದಾಗ ಸಂಪನ್ನ ಜೀವನ ಅಂತ ಅನುಭವ ಮಾಡ್ತಾರೆ. तो यह ब्राह्मण जीवन भाग्यवान से सर्व संबंध का अनुभव करने वाले संपन्न जीवन है. ಈ ಒಂದು ಬ್ರಾಹ್ಮಣ ಜೀವನ ಅಂತಕ್ಕಂಥದ್ದು ಏನಿದೆ, ಭಗವಂತನ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಅನುಭವ ಮಾಡ್ತಕ್ಕಂಥ ಸಂಪನ್ನ ಜೀವನ ಆಗಿದೆ. ಅಂದರೆ ಬಾಬಾರವ್ರ ಜೊತೆಯಲ್ಲಿ ಸರ್ವ ಸಂಬಂಧಗಳನ್ನು ಅನುಭವ ಮಾಡಿಬಿಟ್ರೆ ನಮ್ಗೆ ಯಾವ ಜನ್ಮದಲ್ಲಿ ಯಾವ ಸಂಬಂಧಗಳದ್ದು ಕೂಡ ಏನೋ ಇರಲ್ಲ, ಕಷ್ಟ ಇರಲ್ಲ, ಅಥವಾ ಆ ಒಂದು ಸಂಬಂಧದ ಪ್ರಾಪ್ತಿಯ ಕೊರತೆ ಅನುಭವ ಆಗಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು ಭಾವಾರ್ಥ ಬಾಬಾ ಅವರು ಹೇಳ್ತಾ ಇರೋದು. ಅಂದರೆ ಎಲ್ಲ ಸಂಬಂಧಗಳನ್ನು ಕೂಡ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಇದು ಟೈಮ್ ನಡೀತಾ ಇದೆ. तो एक भी ಸಂಬಂಧ की ಕಮ್ಮಿ नहीं करना. ಈಗ ಬಾಬಾ ಅವ್ರ ಜೊತೆಯಲ್ಲಿ ಒಂದು ಸಂಬಂಧದ ಕಡಿಮೆ ಅನುಭವ ಮಾಡಬೇಡ್ರಿ ಅಂತಿದ್ದಾರೆ. तो एक संबंध भी भगवान से कम होगा तो कोई ना कोई आत्मा उन संबंध से अपने तरफ खींच लेंगे. ಒಂದು ಸಂಬಂಧದ ಕೊರತೆ ನಿಮಗೆ ಈ ಸಂಗಮಯದಲ್ಲಿ ಇದೆ ಅಂತಂದರೆ ಅದು ಯಾವುದೋ ಒಂದು ಸಂಬಂಧ ನಿಮ್ಮನ್ನು ಎಳೆಯುತ್ತೆ ಅಂತ. जैसे कोई बच्चा कभी कभी कहते हैं बाबा के रूप में तो है ही, लेकिन सका का व सखी संबंध मित्र का तो छोटा सा रूप में है ना, तो उसके लिए भी आत्माएं चाहिए, क्योंकि बाबा तो बड़ा है ना. ಕೆಲವರು ಹೇಳ್ತಾರೆ ಬಾಬಾ ಅವ್ರ ರೂಪದಲ್ಲಂತೂ ಇದ್ದೇ ಇದೆ, ಆದರೆ ಫ್ರೆಂಡ್ ರೂಪದಲ್ಲಿ ಅಥವಾ ಪ್ರೀತಮೆ ರೂಪದಲ್ಲಿ ಮಿತ್ರನ ರೂಪದಲ್ಲಿ ಚಿಕ್ಕ ಈ ಒಂದು ರೂಪ ಏನಿದೆ ಅದಕ್ಕೋಸ್ಕರ ಆತ್ಮಗಳು ಏನು ಇಷ್ಟಪಡ್ತಾರೆ ಅದು ದೊಡ್ಡದೇ ಅಲ್ವಾ. ಲೇಕಿನ್ ಪರಮಾತ್ಮ के संबंध में बीच में कोई छोटा या हल्का आत्मा का संबंध मिस हो जाता है तो सर्व शब्द समाप्त हो जाता है. ಒಂದು ವೇಳೆ ಬಾಬಾ ಹೇಳ್ತಿದ್ದಾರೆ ಪರಮಾತ್ಮನ ಜೊತೆಯಲ್ಲಿ ಎಲ್ಲ ಸಂಬಂಧಗಳ ಅನುಭವ ಮಾಡಿ ಒಂದೇ ಒಂದು ಚಿಕ್ಕ ಅನುಭವ ಏನಾದರೂ ಮಿಸ್ ಆಗೋಯ್ತು, ಒಂದು ಚಿಕ್ಕ ಸಂಬಂಧ ಮಿಸ್ ಆಗೋಯ್ತು ಅಂದರೆ ಅದು ಕೂಡ ಒಂದು ರೀತಿಯಲ್ಲಿ ಕೊರತೆ ಅನುಭವ ಮಾಡ್ತಾರಲ್ವ. ಅದರಿಂದ ಸರ್ವ ಸಂಬಂಧ ಅನ್ನುವಂಥದ್ದು ಸಮಾಪ್ತಿ ಆಗೋಗುತ್ತಲ್ಲ, ಅಂದರೆ ಸರ್ವ ಆಗಲಿಲ್ವಲ್ಲ, ಅದರಲ್ಲಿ ಒಂದು ಮಿಸ್ ಆಗೋಯ್ತಲ್ವ. ಅದರಿಂದ ಅದನ್ನು ಮಿಸ್ ಮಾಡಬೇಡಿ, ಅದನ್ನು ಬಾಬಾ ಅವ್ರ ಜೊತೆಯಲ್ಲಿ ಅನುಭವ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಥಾಶಕ್ತಿ ಕಿ ಲೈನ್ ಮೇ ಆ ಜಾತೆ ಹೈ, ಯಥಾಶಕ್ತಿ ಲೈನ್ನಲ್ಲಿ ಬಂದ್ಬಿಡ್ತಾರೆ. ಬ್ರಾಹ್ಮಣೋं का ಭಾಷಾ में हर बात में सर्व शब्द आता है. ಈ ಬಿ ಕೆ ಲೈಫ್ನಲ್ಲಿ ಎಲ್ಲ ಒಂದು ಶಬ್ದಗಳು ಬರುತ್ತೆ. ಜಹಾ ಸರ್ವ ಹೈ ವಹಾ ಹಿ ಸಂಪನ್ನತಾ ಹೈ. ಎಲ್ಲಿ ಸರ್ವ ಇದೆ ಅಲ್ಲಿ ಸಂಪನ್ನತೆ ಇದೆ. अगर दो कला भी कम हो गई तो दूसरा माला में मणके बन जाते हैं. ಒಂದು ವೇಳೆ ಎರಡು ಕಲೆ ಕಮ್ಮಿ ಆಯಿತು ಅಂದರೆ ಎರಡನೇ ನಂಬರ್ ಮಾಲೆಯಲ್ಲಿ ಹೊರಟೋಗ್ತಾರೆ ಅಂತಾರೆ. इसलिए सर्व संबंध को स्मृति स्वरूप बनो. ಅದರಿಂದ ಸರ್ವ ಸಂಬಂಧಗಳ ಸ್ಮೃತಿ ಸ್ವರೂಪರು ಆಗಿರಿ. ಅಂದರೆ ಶಿವಬಾಬಾ ಜೊತೆಯಲ್ಲಿ ತಂದೆ ತಾಯಿ ಗುರು ಶಿಕ್ಷಕ ಫ್ರೆಂಡು ಮಗ ವಾರಿಸ್ದಾರ ಪ್ರಿಯತಮ ಎಲ್ಲ ಸಂಬಂಧಗಳನ್ನು ಅನುಭವ ಮಾಡಿ. ಒಂದು ಸಂಬಂಧನೂ ಮಿಸ್ ಮಾಡ್ಕೊಂಬೇಡ್ರಿ, ಆಗ ನಿಮ್ಗೆ ಎಲ್ಲ ಸಂಬಂಧಗಳು ಸುಖಮಯವಾದ ಸಂಬಂಧಗಳು ಸಿಗ್ತವೆ ಅಂತ ಬಾಬಾ ಹೇಳ್ತಿದ್ದಾರೆ. जब भगवान खुद सर्व संबंध का अनुभव कराने की आधार ऑफर कर रहे हैं, ऑफरिंग लेना चाहिए ना. ಸ್ವಯಂ ಭಗವಂತನೇ ಎಲ್ಲ ಸಂಬಂಧಗಳು ನನ್ನ ಜೊತೆಯಲ್ಲಿ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಆ ಒಂದು ಸಂಬಂಧಗಳನ್ನು ಜೀವನದಲ್ಲಿ ಅನುಭವ ಮಾಡಬೇಕಲ್ವಾ. ऐसा गोल्डन ऑफर सिवाय भगवान के और कोई इस संबंध के न कभी और न कोई कर सकता है. ಈ ರೀತಿ ಚಿನ್ನದ ಆಫರು ಭಗವಂತನ ಬಿಟ್ಟು ಬೇರೆ ಈ ಸಮಯದಲ್ಲಿ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಈ ಸಂಬಂಧವನ್ನು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. तो कोई बाबा के बने और बच्चा भी बने, यह हो सकता है. ಯಾರಾದರೂ ತಂದೆನೂ ಆಗಿ ಮಗನೂ ಆಗಲಿ ಹೆಂಗಾದರೂ ಆಗುತ್ತಾ ಲೌಕಿಕದಲ್ಲಿ? ಈ ರೀತಿ ಆಗುತ್ತಾ?
ತಂದೆ ಆಗಿರೋರು ಮಗನ ಪಾತ್ರ ಮಾಡೋಕ್ಕಾಗತ್ತಾ? ಆಗೋದಿಲ್ಲ ಲೌಕಿಕದಲ್ಲಿ. ಬಟ್ ಬಾಬಾ ಅವರಲ್ಲಿ ಆ ಪವರ್ ಇದೆ. ಅವರು ತಂದೆಯಾಗೂ ಪಾತ್ರ ಮಾಡ್ತಾರೆ, ಮಗನಾಗೂ ಪಾತ್ರ ಮಾಡ್ತಾರೆ, ಎಲ್ಲ ನಮಗೆ ಅನುಭವ ಮಾಡಿಸ್ತಾರೆ. ಏಕ ಹಿ ಮಹಾನತಾ ಹೇ ಇಸ್ಲಿಯೇ ಸರ್ವ ಸಂಬಂಧೋನ್ಸೆ ಸ್ಮೃತಿ ಸ್ವರೂಪ ಬನ್ನ. ಇದೊಂದು ಮಹಾನತೆ ಭಗವಂತನಲ್ಲಿದೆ, ಅದರಿಂದ ಸರ್ವ ಸಂಬಂಧಗಳ ಅನುಭವವನ್ನು ಮಾಡ್ರಿ. ಎಸ್ಮೆ ಮಜಾ ಹೇನಾ, ಇದರಲ್ಲಿ ಮಜಾ ಆಗುತ್ತಲ್ವ ನಿಮಗೆ. ಬ್ರಾಹ್ಮಣ ಜೀವನ ಕಿಸ್ಲಿಯೇ ಈ ಬಿ.ಕೆ ಲೈಫ್ ಯಾಕೆ ಸಿಕ್ತೋ? ಮಜೆ ಮೇ ಅವ್ರ ಮೋಜ್ ಮೇ ರಹನೆ ಕೆ ಲಿಯೇ ಮಿಲಾ ಹೈ. ಈ ಜೀವನ ಸಿಕ್ಕಿರೋದು ಖುಷಿಯಾಗಿರೋದಕ್ಕೆ ಸಿಕ್ಕಿದೆ, ಆನಂದದಲ್ಲಿ ಇರಲಿಕ್ಕೆ ಸಿಕ್ಕಿದೆ. तो यह अलौकिक मौज मनाओ, ಈ ಅಲೌಕಿಕ ಮೋಜ್ನ ಅನುಭವ ಮಾಡ್ರಿ. ಮೋಜ್ ಕಿ ಜೀವನ್ ಅನುಭವ ಕರೋ. ಇದು ಬಹಳಷ್ಟು ಮೋಜಿನ ಜೀವನ ಅಂತ ಅನುಭವ ಮಾಡಿ. ಅಚ್ಚಾ, ಒಳ್ಳೆಯದು. ಇವತ್ತಿನ ಒಂದು वरदान ಇದೆ. चारों ओर के सदा याद और सेवा के उमंग उत्साह वाले श्रेष्ठ बच्चों को. ನಾಲ್ಕಾರು ಕಡೆ ಇರತಕ್ಕಂತಹ ಸದಾ ನೆನಪು ಮತ್ತು ಸೇವೆಯ ಉಮ್ಮಂಗ ಉತ್ಸಾಹದಲ್ಲಿರ್ತಕ್ಕಂಥ ಶ್ರೇಷ್ಠ ಮಕ್ಕಳಿಗೆ, ಸದಾ ಹರ್ कर्म में स्मृति स्वरूप की अनुभूति करने वाले अनुभवी आत्माओं को. ಸದಾ ಪ್ರತಿ ಕರ್ಮದಲ್ಲಿ ಸ್ಮೃತಿ ಸ್ವರೂಪದ ಅನುಭೂತಿ ಮಾಡ್ತಕ್ಕಂಥ ಅನುಭವಿ ಆತ್ಮಗಳಿಗೆ, सदा हर कर्म में बाबा के सर्व संबंध का अनुभव करने वाले श्रेष्ठ आत्माओं को. ಸದಾ ಪ್ರತಿಯೊಂದು ಕರ್ಮದಲ್ಲಿ ತಂದೆಯ ಸರ್ವ ಸಂಬಂಧಗಳ ಅನುಭವ ಮಾಡ್ತಕ್ಕಂಥ ಶ್ರೇಷ್ಠ ಆತ್ಮಗಳಿಗೆ, ಸದಾ ಬ್ರಾಹ್ಮಣ ಜೀವನ್ ಕಾ ಮಜೆ ಕಿ ಜೀವನ್ ಬಿತಾನೆ ವಾಲೆ ಮಹಾನ್ ಆತ್ಮಾओं को. ಸದಾ ಬ್ರಾಹ್ಮಣ ಜೀವನದಲ್ಲಿ ಆನಂದದ ಒಂದು ಅನುಭವ ಮಾಡ್ತಕ್ಕಂಥವ್ರು, ಈ ಒಂದು ಆನಂದದಲ್ಲಿ ಮುಳುಗಿರ್ತಕ್ಕಂಥ ಮಹಾನ್ ಆತ್ಮಗಳಿಗೆ ಬಾಪ್ ದಾದಾ ಕಾ ಅತಿ ಸ್ನೇಹ ಸಂಪನ್ನ ಯಾದ್ ಪ್ಯಾರ್ ಸ್ವೀಕಾರ ಹೋ. ಈ ರೀತಿ ಮಕ್ಕಳಿಗೆ ಬಾಪ್ ದಾದಾರವರ ಅತ್ಯಂತ ಸ್ನೇಹ ಸಂಪನ್ನ ನೆನಪು ಪ್ರೀತಿಗಳನ್ನು ಸ್ವೀಕರಿಸಿ ಅಂತ ತಿಳಿಸಿದ್ದಾರೆ वरदान. संगम इन पर एक का 100 गुण प्रत्यक्ष फल प्राप्त करने वाले पद्मा पदम भाग्यशाली भव. ಸಂಗಮದ ಒಂದಕ್ಕೆ 100 ಗುಣ ಅಂದರೆ 100ರಷ್ಟು ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥವ್ರು ಪದ್ಮ ಭಾಗ್ಯಶಾಲಿಗಳು ಆಗಿರಿ. ಅಂದರೆ ಇಲ್ಲಿ ಒಂದು ಮಾಡಿದ್ದಕ್ಕೆ ಪದ್ಮದಷ್ಟು ಪ್ರಾಪ್ತಿ ಇದೆ. तो संगम ही एक ही ऐसा 100 गुना प्रत्यक्ष फल देने वाला है. ಈ ಸಂಗಮಗ ಒಂದಕ್ಕೆ 100ರಷ್ಟು ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಸ್ಕೊಳ್ತಕ್ಕಂಥ ಒಂದು ಸಮಯ. सिर्फ एक बार संकल्प किया मैं बाबा का हूँ, मैं मास्टर सर्वशक्तिमान हूँ, तो मायाजीत बनने का, विजयी बनने का, नशे का अनुभव होता है. ಒಂದೇ ಒಂದು ಸಂಕಲ್ಪ ಮಾಡಿದ್ರಿ, ನಾನು ಭಗವಂತನ ಸಂತಾನ ಆಗಿದ್ದೇನೆ, ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೇನೆ ಅಂದಾಗ ಮಾಯಾಜಿತರಾಗುವಂಥದ್ದು, ವಿಜಯಿಗಳಾಗ್ತಕ್ಕಂಥ ಒಂದು ನಶೆಯ ಅನುಭವ ಅಂತಕ್ಕಂಥದ್ದು ನಿಮಗೆ ಆಗುತ್ತೆ. ಶ್ರೇಷ್ಠ ಸಂಕಲ್ಪ ಕರ್ನ ಯಹಿ ಬೀಜ और इसका बड़ा फल है. स्वयं परमात्मा बाप के साकार मनुष्य रूप में मिलने आता है. ಇದೇ ಒಂದು ಬೀಜದ ಒಂದು ಮತ್ತು ದೊಡ್ಡ ಫಲ ಅಂತಕ್ಕಂಥದ್ದು ಇದೇ ಆಗಿದೆ. ಯಾರು ಪರಮಾತ್ಮ ತಂದೆಯನ್ನು ಸಾಕಾರ ಮಾನವ ರೂಪದಲ್ಲಿ ಮಿಲನ ಮಾಡಲಿಕ್ಕೆ ಬರ್ತಾರೆ, ತೋ ಇದರ ಫಲ ಎಷ್ಟು ದೊಡ್ಡದಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಈ ಫಲವನ್ನು ನೀವು ಪ್ರಾಪ್ತಿ ಮಾಡ್ಕೊಳ್ಳಿ. ಸ್ಲೋಗನ್ सच्चे ब्राह्मण वह है जिनकी सूरत और सीरत से प्यूरिटी की पर्सनालिटी व रॉयल्टी का अनुभव हो. ನಿಜವಾಗಿರ್ತಕ್ಕಂಥ ಬ್ರಾಹ್ಮಣ ಯಾರು ಅಂತಂದರೆ, ಯಾರ ಚಹರೆ ಮತ್ತು ಚಲನೆಯಿಂದ ಪವಿತ್ರತೆಯ ಒಂದು ವ್ಯಕ್ತಿತ್ವ ಅನ್ನೋದು ಎಕ್ಸ್ಪೋಸ್ ಆಗ್ತಾ ಇರುತ್ತೆ, ರಾಯಲ್ಟಿ ಅನ್ನೋದು ಎಕ್ಸ್ಪೋಸ್ ಆಗ್ತಾ ಇರುತ್ತೆ, ಅವ್ರಿಗೆ ಬಾಬಾ ಹೇಳ್ತಿದ್ದಾರೆ ರಿಯಲ್ ಬ್ರಾಹ್ಮಿನ್ ಅಂತ. सूचना ಇದೆ. आज मास के तीसरा रविवार है, अंतर्राष्ट्रीय योग दिवस है. 6:30 से 7:30 बजे तक सभी भाई बहनें विशेष योग तपस्या द्वारा अपने शुभ संकल्प, शुभ भावना संपन्न द्वारा प्रकृति की सहित विश्व की सर्व आत्माओं को शांति और शक्ति का वाइब्रेशन देने की सेवा करें. इंटरनेशनल ಯೋಗ ಡೇ ಇದೆ. 6:30 7:30. ಇವತ್ತು 3rd ಸಂಡೇ ಆಗಿರೋದ್ರಿಂದ ಎಲ್ಲರೂ ಕೂಡ ಏನು ಮಾಡಬೇಕು, ತಮ್ಮ ಶುದ್ಧ ಸಂಕಲ್ಪಗಳು, ಶುದ್ಧ ಭಾವನೆಗಳು ಎಲ್ಲ ಪ್ರಕೃತಿ ಸಹಿತವಾಗಿ ಎಲ್ಲ ಆತ್ಮಗಳಿಗೂ ಕೂಡ ವೈಬ್ರೇಷನ್ಸನ್ನು ಕೊಡಿ ಅಂತ ಡೈರೆಕ್ಷನ್ ಮಧುಬನ್ನತ್ತಿದೆ. ಎಲ್ಲರೂ ಯೋಗ ಮಾಡೋಣ ಸಾಯಂಕಾಲ ಹೊತ್ತು. ಓಂ ಶಾಂತಿ.